ನನ್ನ ಪ್ರೀತಿಯ ದೇಶವಾಸಿಗಳೇ, ನಮಸ್ಕಾರ. ಈ ಮಾನ್ಸೂನ್ ಋತುವಿನಲ್ಲಿ ನೈಸರ್ಗಿಕ ವಿಕೋಪಗಳು ದೇಶವನ್ನು ಪರೀಕ್ಷಿಸುತ್ತಿವೆ. ಕಳೆದ ಕೆಲವು ವಾರಗಳಲ್ಲಿ ನಾವು ಪ್ರವಾಹ ಮತ್ತು ಭೂಕುಸಿತದ ದೊಡ್ಡ ಅನಾಹುತವನ್ನು ನೋಡಿದ್ದೇವೆ. ಕೆಲವೆಡೆ ಮನೆಗಳು ನಾಶವಾದವು, ಕೆಲವೆಡೆ ಹೊಲ ಗದ್ದೆಗಳು ಮುಳುಗಿದವು, ಕುಟುಂಬಗಳೇ ನಾಶವಾದವು. ನೀರಿನ ರಭಸಕ್ಕೆ ಕೆಲವೆಡೆ ಸೇತುವೆಗಳು ಕೊಚ್ಚಿ ಹೋದವು, ರಸ್ತೆಗಳು ಕೊಚ್ಚಿ ಹೋದವು, ಜನರ ಜೀವನ ಸಂಕಷ್ಟಕ್ಕೆ ಸಿಲುಕಿತು. ಈ ಘಟನೆಗಳು ಪ್ರತಿಯೊಬ್ಬ ಭಾರತೀಯನಿಗೂ ದುಃಖ ತಂದಿವೆ. ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳ ನೋವು ನಮ್ಮೆಲ್ಲರ ನೋವಾಗಿದೆ. ಎದುರಾದ ಕಡೆಗಳೆಲ್ಲ ಅಲ್ಲಿನ ಜನರನ್ನು ಉಳಿಸಲು ನಮ್ಮ NDRF ಮತ್ತು SDRF ಯೋಧರು, ಇತರ ಭದ್ರತಾ ಪಡೆಗಳು ಪ್ರತಿಯೊಬ್ಬರು ಹಗಲಿರುಳು ಶ್ರಮಿಸಿದ್ದಾರೆ. ಯೋಧರು ತಂತ್ರಜ್ಞಾನದ ಸಹಾಯವನ್ನು ಪಡೆದಿದ್ದಾರೆ. ಥರ್ಮಲ್ ಕ್ಯಾಮೆರಾಗಳು, ಲೈವ್ ಡಿಟೆಕ್ಟರ್ಗಳು, ಸ್ನಿಫರ್ ಡಾಗ್ಗಳು ಮತ್ತು ಡ್ರೋನ್ ಸರ್ವೇಲೆನ್ಸ್ ಇಂತಹ ಅನೇಕ ಆಧುನಿಕ ಸಂಪನ್ಮೂಲಗಳ ಸಹಾಯದಿಂದ ಪರಿಹಾರ ಕಾರ್ಯವನ್ನು ಚುರುಕುಗೊಳಿಸಲು ಸಂಪೂರ್ಣ ಪ್ರಯತ್ನಗಳನ್ನು ಮಾಡಲಾಯಿತು. ಈ ಸಮಯದಲ್ಲಿ ಹೆಲಿಕಾಪ್ಟರ್ ಮೂಲಕ ಪರಿಹಾರ ಸಾಮಗ್ರಿಗಳನ್ನು ತಲುಪಿಸಲಾಯಿತು. ಗಾಯಾಳುಗಳನ್ನು ಏರ್ಲಿಫ್ಟ್ ಮಾಡಲಾಯಿತು. ವಿಪತ್ತಿನ ಸಮಯದಲ್ಲಿ ಸೇನೆಯು ಓರ್ವ ಸಹಾಯಕನಂತೆ ಮುಂದೆ ಬಂದಿತು. ಅಲ್ಲಿನ ಸ್ಥಳೀಯ ಜನರು, ಸಮಾಜ ಸೇವಕರು, ವೈದ್ಯರು, ಆಡಳಿತ ವ್ಯವಸ್ಥೆ ಹೀಗೆ ಈ ಸಂಕಷ್ಟದ ಸಮಯದಲ್ಲಿ ಎಲ್ಲರೂ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ಈ ಕಷ್ಟದ ಸಮಯದಲ್ಲಿ ಮಾನವೀಯತೆಯನ್ನು ಎಲ್ಲಕ್ಕಿಂತ ಮಿಗಿಲಾಗಿ ಇಟ್ಟುಕೊಂಡ ಪ್ರತಿಯೊಬ್ಬ ನಾಗರಿಕನಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಪ್ರವಾಹ ಮತ್ತು ಮಳೆಯ ಈ ವಿನಾಶದ ನಡುವೆಯೂ 2 ವಿಶೇಷ ಸಾಧನೆಗಳನ್ನು ಜಮ್ಮು ಮತ್ತು ಕಾಶ್ಮೀರವು ಸಾಧಿಸಿದೆ. ಇವುಗಳ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದಿಲ್ಲ. ಆದರೆ ಆ ಸಾಧನೆಗಳ ಬಗ್ಗೆ ತಿಳಿದಾಗ ನಿಮಗೆ ಬಹಳ ಸಂತೋಷವಾಗುತ್ತದೆ. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದ ಒಂದು ಕ್ರೀಡಾಂಗಣದಲ್ಲಿ ದಾಖಲೆ ಸಂಖ್ಯೆಯಲ್ಲಿ ಜನರು ಸೇರಿದ್ದರು. ಇಲ್ಲಿ ಪುಲ್ವಾಮಾದ ಮೊದಲ ಡೇ ನೈಟ್ ಕ್ರಿಕೆಟ್ ಪಂದ್ಯ ನಡೆಯಿತು. ಹಿಂದೆ ಇದು ಅಸಾಧ್ಯವಾಗಿತ್ತು. ಆದರೆ ಈಗ ನನ್ನ ದೇಶ ಬದಲಾಗುತ್ತಿದೆ. ಈ ಪಂದ್ಯವು ರಾಯಲ್ ಪ್ರೀಮಿಯರ್ ಲೀಗ್ನ ಭಾಗವಾಗಿದೆ. ಇದರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ವಿವಿಧ ತಂಡಗಳು ಆಡುತ್ತಿವೆ. ಬಹಳಷ್ಟು ಜನರು, ಅದರಲ್ಲೂ ಯುವಕರು, ಪುಲ್ವಾಮಾದಲ್ಲಿ ರಾತ್ರಿ ಹೊತ್ತು ಸಾವಿರಾರು ಸಂಖ್ಯೆಯಲ್ಲಿ ಕ್ರಿಕೆಟನ್ನು ಆನಂದಿಸುತ್ತಿದ್ದಾರೆ. ಈ ದೃಶ್ಯ ನಿಜಕ್ಕೂ ಕಣ್ಮನ ಸೆಳೆಯಿತು. ಸ್ನೇಹಿತರೆ, ಗಮನ ಸೆಳೆದ 2ನೇ ಆಯೋಜನೆ ಎಂದರೆ ದೇಶದಲ್ಲಿ ನಡೆದ ಮೊದಲ ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವ, ಮತ್ತು ಅದು ಕೂಡ ಶ್ರೀನಗರದ ದಾಲ್ ಸರೋವರದಲ್ಲಿ ನಡೆಯಿತು. ನಿಜವಾಗಿಯೂ ಇಂತಹ ಉತ್ಸವವನ್ನು ಆಯೋಜಿಸಲು ಇದು ಎಂತಹ ವಿಶೇಷ ಸ್ಥಳ. ಇದರ ಉದ್ದೇಶ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಲ ಕ್ರೀಡೆಗಳನ್ನು ಇನ್ನಷ್ಟು ಜನಪ್ರಿಯಗೊಳಿಸುವುದಾಗಿದೆ. ಭಾರತದಾದ್ಯಂತ 800ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಿದ್ದರು. ಮಹಿಳಾ ಕ್ರೀಡಾಪಟುಗಳು ಕೂಡ ಹಿಂದುಳಿದಿರಲಿಲ್ಲ. ಮಹಿಳೆಯರ ಭಾಗವಹಿಸುವಿಕೆಯು ಬಹುತೇಕ ಪುರುಷರಿಗೆ ಸಮಾನವಾಗಿತ್ತು. ಇದರಲ್ಲಿ ಭಾಗವಹಿಸಿದ ಎಲ್ಲ ಆಟಗಾರರಿಗೂ ನಾನು ಅಭಿನಂದನೆ ಸಲ್ಲಿಸಲು ಬಯಸುತ್ತೇನೆ. ಅತಿ ಹೆಚ್ಚು ಪದಕಗಳನ್ನು ಗೆದ್ದ ಮಧ್ಯಪ್ರದೇಶಕ್ಕೆ ವಿಶೇಷ ಅಭಿನಂದನೆಗಳು. ನಂತರದ ಸ್ಥಾನದಲ್ಲಿ ಹರಿಯಾಣ ಮತ್ತು ಒಡಿಶಾ ಇವೆ. ಜಮ್ಮು ಮತ್ತು ಕಾಶ್ಮೀರದ ಸರ್ಕಾರ ಮತ್ತು ಅಲ್ಲಿನ ಜನರ ಆತ್ಮೀಯತೆ ಮತ್ತು ಆತಿಥ್ಯವನ್ನು ನಾನು ಮನಸಾರೆ ಶ್ಲಾಘಿಸುತ್ತೇನೆ. ಸ್ನೇಹಿತರೆ, ಈ ಆಯೋಜನೆಗೆ ಸಂಬಂಧಿಸಿದ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇದರಲ್ಲಿ ಭಾಗವಹಿಸಿದ 2 ಆಟಗಾರರೊಂದಿಗೆ ಮಾತನಾಡಲು ನಾನು ಯೋಚಿಸಿದೆ. ಅವರಲ್ಲಿ ಒಬ್ಬರು ಒಡಿಶಾದ ರಶ್ಮಿತಾ ಸಾಹು ಮತ್ತು ಇನ್ನೊಬ್ಬರು ಶ್ರೀನಗರದ ಮೊಹ್ಸಿನ್ ಅಲಿ. ಅವರು ಏನು ಹೇಳುತ್ತಾರೆಂದು ಕೇಳೋಣ. ರಶ್ಮಿತಾ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಜೈ ಜಗನ್ನಾಥ. ಜೈ ಜಗನ್ನಾಥ್ ಸರ್. ರಶ್ಮಿತಾ ಅವರೇ, ಮೊದಲನೆಯದಾಗಿ ಕ್ರೀಡಾ ಜಗತ್ತಿನಲ್ಲಿ ನೀವು ಸಾಧಿಸಿರುವ ಯಶಸ್ಸಿಗೆ ನಿಮಗೆ ಅಭಿನಂದನೆಗಳು. ಧನ್ಯವಾದಗಳು ಸರ್. ರಶ್ಮಿತಾ,
ನಮ್ಮ ಕೇಳುಗರಿಗೆ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಕ್ರೀಡಾ ಪ್ರಯಾಣದ ಬಗ್ಗೆ ತಿಳಿಯುವ ಉತ್ಸಾಹವಿದೆ. ನಾನು ಕೂಡ ತುಂಬ ಉತ್ಸುಕನಾಗಿದ್ದೇನೆ, ಹೇಳಿ. ಸರ್ ನಾನು ರಶ್ಮಿತಾ ಸಾಹು, ಒಡಿಶಾ ರಾಜ್ಯದವಳು ಮತ್ತು ನಾನು ಕ್ಯಾನೋಯಿಂಗ್ ಆಟಗಾರ್ತಿ. ನಾನು 2017ರಲ್ಲಿ ಕ್ರೀಡೆಗಳಿಗೆ ಸೇರಿದೆ. ಕ್ಯಾನೋಯಿಂಗ್ ಶುರು ಮಾಡಿದೆ ಮತ್ತು ನಾನು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಮತ್ತು ರಾಷ್ಟ್ರೀಯ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದೇನೆ. ಸರ್ ನನ್ನ ಬಳಿ 41 ಪದಕಗಳಿವೆ. 13 ಚಿನ್ನ, 14 ಬೆಳ್ಳಿ ಮತ್ತು 14 ಕಂಚಿನ ಪದಕಗಳು ಸರ್. ಈ ಕ್ರೀಡೆಯಲ್ಲಿ ನಿಮಗೆ ಆಸಕ್ತಿ ಹೇಗೆ ಹುಟ್ಟಿತು? ನಿಮ್ಮನ್ನು ಈ ಕಡೆಗೆ ಮೊದಲು ಪ್ರೇರೇಪಿಸಿದವರು ಯಾರು? ನಿಮ್ಮ ಕುಟುಂಬದಲ್ಲಿ ಕ್ರೀಡಾ ವಾತಾವರಣ ಇದೆಯೇ? ಇಲ್ಲ ಸರ್, ಇಲ್ಲಿ ನಾನು ಬಂದ ಹಳ್ಳಿಯಲ್ಲಿ ಕ್ರೀಡೆಗೆ ಯಾವುದೇ ಅವಕಾಶ ಇರಲಿಲ್ಲ. ಇಲ್ಲಿ ನದಿಯಲ್ಲಿ ದೋಣಿ ವಿಹಾರ ನಡೀತಿತ್ತು. ಹಾಗಾಗಿ ನಾನು ಈಜಲು ಹೋಗಿದ್ದೆ. ಹಾಗೆ ನಾನು ಮತ್ತು ನನ್ನ ಸ್ನೇಹಿತರು ಈಜಾಡುತ್ತಿದ್ದಾಗ ಒಂದು ಕ್ಯಾನೋಯಿಂಗ್ ಕಯಾಕಿಂಗ್ ದೋಣಿ ಹೋಯಿತು. ಅದರ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಆಗ ನಾನು ನನ್ನ ಸ್ನೇಹಿತೆಯನ್ನು ಕೇಳಿದೆ ಇದೇನು ಅಂತ. ಆಗ ನನ್ನ ಸ್ನೇಹಿತೆ ಹೇಳಿದಳು, ಜಗತ್ಪುರದಲ್ಲಿ ಸ್ಪೋರ್ಟ್ಸ್ ಸೆಂಟರ್ ಇದೆ, ಅಲ್ಲಿ ಆಟಗಳನ್ನು ಆಡಿಸ್ತಾರೆ, ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಅಂತ. ನನಗೆ ಅದು ತುಂಬ ಆಸಕ್ತಿದಾಯಕ ಅನಿಸಿತು. ಹಾಗಾಗಿ ಇದೇನು ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದರ ಜೊತೆ ಮಕ್ಕಳು ನೀರಿನಲ್ಲಿ ಹೇಗೆ ಆಡ್ತಾರೆ ಬೋಟಿಂಗ್, ನನಗೂ ಹೋಗಬೇಕು ಅನ್ನಿಸ್ತಿದೆ. ಹೇಗೆ ಹೋಗೋದಂತ ನಾನು ಅವಳನ್ನು ಕೇಳಿದೆ. ಆಗ ಅವಳು ಅಲ್ಲಿಗೆ ಹೋಗಿ ಮಾತಾಡು ಅಂದಳು. ಆಮೇಲೆ ನಾನು ತಕ್ಷಣ ಮನೆಗೆ ಹೋಗಿ ಅಪ್ಪ ನಾನು ಹೋಗಬೇಕು ಅಂದೆ. ಆಮೇಲೆ ಅವರು ಸರಿ ಅನ್ನ ಅಂತ ಕರ್ಕೊಂಡು ಬಂದರು. ಟ್ರಯಲ್ ಸಮಯದಲ್ಲಿ ಇರಲಿಲ್ಲ. ಆಗ ತರಬೇತುದಾರರು ಟ್ರಯಲ್ ಫೆಬ್ರವರಿಯಲ್ಲಿ ಇರುತ್ತೆ, ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ನಡೆಯುವ ಟ್ರಯಲ್ ಸಮಯದಲ್ಲಿ ನೀವು ಬನ್ನಿ ಅಂತ ಹೇಳಿದರು. ಆಮೇಲೆ ನಾನು ಟ್ರಯಲ್ ಸಮಯದಲ್ಲಿ ಬಂದೆ. ಸರಿ ರಶ್ಮಿತಾ, ಕಾಶ್ಮೀರದಲ್ಲಿ ನಡೆದ ಖೇಲೋ ಇಂಡಿಯಾ ಜಲಕ್ರೀಡಾ ಉತ್ಸವದಲ್ಲಿ ನಿಮ್ಮ ಸ್ವಂತ ಅನುಭವ ಹೇಗಿತ್ತು? ನೀವು ಕಾಶ್ಮೀರಕ್ಕೆ ಹೋಗಿದ್ದು ಅದೇ ಮೊದಲ? ಹೌದು ಸರ್, ನಾನು ಕಾಶ್ಮೀರಕ್ಕೆ ಹೋಗಿದ್ದು ಅದೇ ಮೊದಲು. ನಮಗಾಗಿ ಅಲ್ಲಿ ಮೊದಲ ಖೇಲೋ ಇಂಡಿಯಾ ಜಲಕ್ರೀಡಾ ಉತ್ಸವವನ್ನು ಆಯೋಜಿಸಲಾಗಿತ್ತು. ಅದರಲ್ಲಿ ನನ್ನ 2 ಇವೆಂಟ್ಗಳಿದ್ದವು. ಸಿಂಗಲ್ಸ್ 200 ಮೀಟರ್ ಮತ್ತು ಡಬಲ್ಸ್ 500 ಮೀಟರ್ ಮತ್ತು ಎರಡರಲ್ಲೂ ನಾನು ಚಿನ್ನದ ಪದಕವನ್ನು ಗೆದ್ದಿದ್ದೇನೆ ಸರ್. ಅರೆ ವಾವ್, ಎರಡರಲ್ಲೂ ಗೆದ್ದಿದ್ದೀರಾ? ಹೌದು ಸರ್. ತುಂಬ ಹೃದಯದ ಅಭಿನಂದನೆಗಳು. ಧನ್ಯವಾದಗಳು ಸರ್. ಸರಿ ರಶ್ಮಿತಾ, ಜಲಕ್ರೀಡೆಗಳನ್ನು ಬಿಟ್ಟು ನಿಮಗೆ ಬೇರೆ ಯಾವ ಹವ್ಯಾಸಗಳಿವೆ? ಹ್ಞೂ ಸರ್, ಜಲ ಕ್ರೀಡೆಗಳನ್ನು ಬಿಟ್ಟು ನನಗೆ ಕ್ರೀಡೆಗಳಲ್ಲಿ ರನ್ನಿಂಗ್ ತುಂಬ ಇಷ್ಟ. ಊರಿಗೆ ಯಾವಾಗೆಲ್ಲ ನಾನು ರಜೆಗೆ ಅಂತ ಹೋಗ್ತೀನೋ ಆಗ ನಾನು ರನ್ನಿಂಗ್ಗೆ ಹೋಗ್ತೀನಿ. ನನ್ನ ಹಳೆಯ ಮೈದಾನ ಇದೆ, ಅಲ್ಲಿ ನಾನು ಮೊದಲು ಸ್ವಲ್ಪ ಫುಟ್ಬಾಲ್ ಆಡೋಕ್ಕೆ ಕಲ್ತಿದ್ದೆ. ಹಾಗಾಗಿ ಅಲ್ಲಿಗೆ ಹೋದಾಗೆಲ್ಲ ನಾನು ತುಂಬ ಓಡ್ತಾ ಇದ್ದೆ. ಮತ್ತು ನಾನು ಫುಟ್ಬಾಲ್ ಕೂಡ ಆಡ್ತೀನಿ ಸರ್, ಸ್ವಲ್ಪ ಸ್ವಲ್ಪ. ಅಂದರೆ ಆಟ ನಿಮ್ಮ ರಕ್ತದಲ್ಲೇ ಇದೆಯಾ? ಹೌದು ಸರ್, ನಾನು ಶಾಲೆಯಲ್ಲಿದ್ದಾಗ 1ರಿಂದ 10ನೇ ತರಗತಿಯವರೆಗೆ ಯಾವುದಲ್ಲೇ ಭಾಗವಹಿಸಿದ್ರು ಎಲ್ಲದರಲ್ಲೂ ನಾನು ಮೊದಲು ಬರ್ತಿದ್ದೆ, ಚಾಂಪಿಯನ್ ಆಗ್ತಿದ್ದೆ ಸರ್. ರಶ್ಮಿತಾ, ನಿಮ್ಮ ಹಾಗೆ ಆಟಗಳಲ್ಲಿ ಮುಂದೆ ಬರಲು ಬಯಸುವವರಿಗೆ ನೀವು ಏನಾದರೂ ಸಂದೇಶ ಕೊಡಬೇಕೆಂದರೆ ಏನು ಕೊಡುತ್ತೀರಿ? ಸರ್, ತುಂಬ ಮಕ್ಕಳಿಗೆ ಮನೆಯಿಂದ ಹೊರಗೆ ಹೋಗೋಕ್ಕೂ ಬಿಡಲ್ಲ, ಅದರಲ್ಲೂ ಹೆಣ್ಣು ಮಕ್ಕಳಾಗಿದ್ರೆ. ನೀನು ಹೊರಗಡೆ ಹೇಗೆ ಹೋಗ್ತೀಯ ಅಂತ ಕೇಳ್ತಾರೆ. ಮತ್ತು ಕೆಲವರು ಹಣದ ಸಮಸ್ಯೆಯಿಂದ ಆಟವನ್ನೇ ಬಿಟ್ಟು ಬಿಡ್ತಿದ್ದಾರೆ. ಖೇಲೋ ಇಂಡಿಯಾ ಯೋಜನೆ ಜಾರಿ ಆಗ್ತಾ ಇರೋದ್ರಿಂದ ಅನೇಕ ಮಕ್ಕಳಿಗೆ ಆರ್ಥಿಕ ನೆರವು ಸಿಗ್ತಾ ಇದೆ. ಇದರಿಂದಾಗಿ ಹಲವು ಮಕ್ಕಳು ಮುಂದೆ ಬರೋದಕ್ಕೆ ಸಹಕಾರಿಯಾಗಿದೆ. ಮತ್ತು ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ಕ್ರೀಡೆಯನ್ನು ಬಿಡಬೇಡಿ, ನೀವು ಕ್ರೀಡೆಯಿಂದ ಬಹಳ ಮುಂದೆ ಹೋಗಬಹುದು. ಹಾಗಾಗಿ ಕ್ರೀಡೆ ಒಂದು ಆಟ ಮಾತ್ರವಲ್ಲ, ಅದು ದೇಹದ ಪ್ರತಿಯೊಂದು ಅಂಗವನ್ನು ಆರೋಗ್ಯವಾಗಿರಿಸುತ್ತದೆ. ಭಾರತಕ್ಕೆ ಪದಕ ಗೆಲ್ಲಲು ಕ್ರೀಡೆಯನ್ನು ಮುನ್ನಡೆಸುವುದು ನಮ್ಮ ಕರ್ತವ್ಯವಾಗಿದೆ ಸರ್. ಸರಿ ರಶ್ಮಿತಾ ಅವರೇ, ನನಗೆ ತುಂಬ ಸಂತೋಷವಾಯಿತು. ಅಭಿನಂದನೆಗಳು. ಮತ್ತೊಮ್ಮೆ ನಿಮ್ಮ ತಂದೆಯವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ. ಏಕೆಂದರೆ ಅಷ್ಟೊಂದು ಕಷ್ಟಗಳಿದ್ದರೂ ಅವರು ಒಬ್ಬ ಮಗಳಿಗೆ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು ಮುಂದೆ ಬರಲು ಸಹಕರಿಸಿದ್ದಾರೆ. ನನ್ನ ಕಡೆಯಿಂದ ನಿಮಗೆ ಶುಭಾಶಯಗಳು. ಧನ್ಯವಾದಗಳು. ಧನ್ಯವಾದಗಳು ಸರ್. ಜೈ ಜಗನ್ನಾಥ್. ಜೈ ಜಗನ್ನಾಥ್ ಸರ್. ಮೊಹಸಿನ್ ಅಲಿ, ನಮಸ್ತೆ. ನಮಸ್ತೆ ಸರ್. ಮೊಹಸಿನ್ ಅವರೇ, ನಿಮಗೆ ಅಭಿನಂದನೆಗಳು ಮತ್ತು ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಶುಭಾಶಯಗಳು. ಧನ್ಯವಾದಗಳು ಸರ್. ಮೊಹಸಿನ್, ಮೊದಲ ಖೇಲೋ ಇಂಡಿಯಾ ಜಲಕ್ರೀಡಾ ಉತ್ಸವದಲ್ಲಿ ಮೊಟ್ಟಮೊದಲ ಚಿನ್ನದ ಪದಕವನ್ನು ಗೆದ್ದವರು ನೀವೇ. ನಿಮಗೆ ಹೇಗನ್ನಿಸ್ತು? ಸರ್, ನನಗೆ ತುಂಬ ಖುಷಿಯಾಗಿದೆ. ಕಾಶ್ಮೀರದಲ್ಲಿ ಮೊದಲ ಬಾರಿಗೆ ನಡೆದ ಖೇಲೋ ಇಂಡಿಯಾದಲ್ಲಿ ನಾನು ಚಿನ್ನದ ಪದಕವನ್ನು ಗೆದ್ದಿದ್ದೇನೆ. ಜನರು ಏನು ಹೇಳುತ್ತಿದ್ದಾರೆ? ದೊಡ್ಡ ಸಡಗರ ಇದೆ ಸರ್. ಇಡೀ ಕುಟುಂಬ ಖುಷಿಯಾಗಿದೆ. ನಿಮ್ಮ ಶಾಲೆಯವರು ಕೂಡ ಖುಷಿಯಾಗಿದ್ದಾರೆ. ಕಾಶ್ಮೀರದಲ್ಲಿ ಎಲ್ಲರೂ ನೀನು ಚಿನ್ನದ ಪದಕ ವಿಜೇತ ಅಂತ ಹೇಳ್ತಾರೆ. ಹಾಗಾದರೆ ನೀವು ಈಗ ದೊಡ್ಡ ಸೆಲೆಬ್ರಿಟಿ ಆಗಿಬಿಟ್ಟಿದ್ದೀರಿ. ಹೌದು ಸರ್. ಸರಿ, ಜಲಕ್ರೀಡೆಗಳಲ್ಲಿ ನಿಮಗೆ ಆಸಕ್ತಿ ಹೇಗೆ ಬಂತು ಮತ್ತು ಇದರಿಂದ ನಿಮಗೆ ಏನು ಪ್ರಯೋಜನ ಆಗ್ತಾ ಇದೆ? ಮೊದಲಿಗೆ ನಾನು ನನ್ನ ಬಾಲ್ಯದಲ್ಲಿ ದಾಲ್ ಸರೋವರದಲ್ಲಿ ದೋಣಿ ಹೋಗುವುದನ್ನು ನೋಡಿದೆ. ಆಗಪ್ಪ, ನಿನಗೂ ಆ ರೀತಿ ಹೋಗೋ ಆಸೆ ಇದೆಯಾ ಅಂತ ಕೇಳಿದರು. ನಾನು ಹೌದು, ನನಗೂ ಆಸಕ್ತಿ ಇದೆ ಎಂದೆ.
ನಂತರ ನಾನು ಬಿಲ್ಕಿಸ್ ಮ್ಯಾಮ್ ಬಳಿ ಹೋದೆ, ಅವರು ನನಗೆ ಕಲಿಸಿದರು. ಸರಿ ಮೊಹಸಿನ್, ಇಡೀ ದೇಶದ ಜನರು ಬಂದಿದ್ದರು. ಮೊದಲ ಬಾರಿಗೆ ಜಲ ಕ್ರೀಡೆಗಳ ಕಾರ್ಯಕ್ರಮ ನಡೆಯಿತು ಮತ್ತು ಅದು ಕೂಡ ಶ್ರೀನಗರದಲ್ಲಿ, ಅದು ಕೂಡ ದಾಲ್ ಸರೋವರದಲ್ಲಿ. ಇಡೀ ದೇಶದಿಂದ ಇಷ್ಟೊಂದು ಜನರು ಬಂದಾಗ ಅಲ್ಲಿನ ಸ್ಥಳೀಯ ಜನರಿಗೆ ಹೇಗನಿಸಿತು? ತುಂಬಾ ಸಂತೋಷವಾಗಿತ್ತು ಸರ್. ಎಲ್ಲರೂ ಇದು ಒಳ್ಳೆಯ ತಾಣ, ಇಲ್ಲಿ ಎಲ್ಲವೂ ಚೆನ್ನಾಗಿದೆ, ಸೌಲಭ್ಯಗಳು ಕೂಡ ಉತ್ತಮವಾಗಿವೆ ಎಂದು ಹೇಳುತ್ತಿದ್ದರು. ಖೇಲೋ ಇಂಡಿಯಾದಲ್ಲಿ ಇಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಹಾಗಾದರೆ ನೀವು ಯಾವತ್ತಾದರೂ ಕಾಶ್ಮೀರದಿಂದ ಹೊರಗೆ ಆಡಲು ಹೋಗಿದ್ದೀರಾ? ಹೌದು ಸರ್, ನಾನು ಭೋಪಾಲ್ಗೆ ಹೋಗಿದ್ದೇನೆ, ಗೋವಾಗೆ ಹೋಗಿದ್ದೇನೆ, ಕೇರಳಕ್ಕೆ ಹೋಗಿದ್ದೇನೆ, ಹಿಮಾಚಲಕ್ಕೆ ಹೋಗಿದ್ದೇನೆ. ಹಾಗಾದರೆ ನೀವು ಇಡೀ ಹಿಂದೂಸ್ಥಾನವನ್ನೇ ನೋಡಿದ್ದೀರಿ. ಹೌದು ಸರ್. ಹಾಗಾದರೆ ಅಲ್ಲಿ ಸಾಕಷ್ಟು ಆಟಗಾರರು ಬಂದಿದ್ದರು. ಹೌದು ಸರ್. ಹಾಗಾದರೆ ಹೊಸ ಸ್ನೇಹಿತರನ್ನು ಮಾಡಿಕೊಂಡ್ರೆ ಇಲ್ವಾ? ಸರ್, ತುಂಬಾ ಸ್ನೇಹಿತರನ್ನು ಮಾಡಿಕೊಂಡೆ. ಇಲ್ಲಿ ದಾಲ್ ಸರೋವರದಲ್ಲಿ, ಲಾಲ್ ಚೌಕ್ನಲ್ಲಿ ಎಲ್ಲೆಲ್ಲ ಕಡೆ ಒಟ್ಟಾಗಿ ಸುತ್ತಾಡಿದ್ವಿ. ಸರ್, ನಾವು ಪಹಲ್ಗಾಮ್ಗೂ ಹೋಗಿದ್ವಿ. ಹೌದು ಸರ್, ಎಲ್ಲ ಕಡೆ ಸುತ್ತಾಡಿದ್ವಿ. ಅಂದ ಹಾಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕ್ರೀಡಾ ಪ್ರತಿಭೆಗಳು ಅದ್ಭುತವಾಗಿರುವುದನ್ನು ನಾನು ನೋಡಿದ್ದೇನೆ. ಸರ್, ಹೌದು. ನಮ್ಮ ಜಮ್ಮು ಮತ್ತು ಕಾಶ್ಮೀರದ ಯುವಕರು ದೇಶದ ಹೆಸರನ್ನು ಬೆಳಗಿಸುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ನೀವು ಅದನ್ನು ಮಾಡಿ ತೋರಿಸಿದ್ದೀರಿ. ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲಬೇಕು ಅನ್ನೋದು ನನ್ನ ಕನಸು ಸರ್. ವಾವ್, ಶಾಭಾಷ್. ಅದೇ ನನ್ನ ಕನಸು ಸರ್. ನಿಮ್ಮ ಮಾತು ಕೇಳಿದ ಕೂಡಲೇ ನನಗೆ ರೋಮಾಂಚನವಾಯಿತು. ಸರ್, ಒಲಿಂಪಿಕ್ಸ್ನಲ್ಲಿ ಮೆಡಲ್ ಗೆಲ್ಲುವುದು ನನ್ನ ಕನಸು. ದೇಶಕ್ಕಾಗಿ ರಾಷ್ಟ್ರಗೀತೆ ಮೊಳಗುವಂತೆ ಮಾಡುವುದು ನನ್ನ ಏಕೈಕ ಕನಸು. ನನ್ನ ದೇಶದ ಒಬ್ಬ ಕಾರ್ಮಿಕ ಕುಟುಂಬದ ಮಗ ಇಷ್ಟು ದೊಡ್ಡ ಕನಸು ಕಾಣುತ್ತಾನೆ ಅಂದರೆ ಈ ದೇಶ ತುಂಬ ಮುಂದೆ ಹೋಗಲಿದೆ. ಸರ್, ತುಂಬಾ ಮುಂದೆ ಹೋಗಲಿದೆ. ನಾವು ಭಾರತ ಸರ್ಕಾರಕ್ಕೆ ಇಲ್ಲಿ ಖೇಲೋ ಇಂಡಿಯಾವನ್ನು ಆಯೋಜಿಸಿದ್ದಕ್ಕಾಗಿ ಕೃತಜ್ಞರಾಗಿದ್ದೇವೆ. ಇದು ಇಲ್ಲಿ ಮೊದಲ ಬಾರಿಗೆ ನಡೆದಿದೆ ಸರ್. ಅದಕ್ಕೆ ಅಲ್ವಾ ನೀವು ನಿಮ್ಮ ಶಾಲೆಯಲ್ಲಿ ತುಂಬ ಪ್ರಸಿದ್ಧರಾಗಿರುವುದು? ಹೌದು ಸರ್. ಸರಿ ಮೊಹಸಿನ್, ನಿಮ್ಮೊಂದಿಗೆ ಮಾತನಾಡಿ ನನಗೆ ತುಂಬ ಖುಷಿ ಆಯಿತು ಮತ್ತು ನನ್ನ ಕಡೆಯಿಂದ ನಿಮ್ಮ ತಂದೆಗೆ ವಿಶೇಷವಾಗಿ ನನ್ನ ಧನ್ಯವಾದಗಳನ್ನು ತಿಳಿಸಿ. ಕಾರಣರು ಕೂಲಿ ಕೆಲಸ ಜೀವನ ನಡೆಸಿಯೂ ನಿಮ್ಮ ಜೀವನವನ್ನು ರೂಪಿಸಿದ್ದಾರೆ ಮತ್ತು ನೀವು ನಿಮ್ಮ ತಂದೆಯ ಮಾತುಗಳನ್ನು ಕೇಳಿ ಸ್ವಲ್ಪವೂ ವಿಶ್ರಮಿಸದೆ 10 ವರ್ಷಗಳ ಕಾಲ ತಪಸ್ಸು ಮಾಡಿದ್ದೀರಿ. ಇದು ಒಬ್ಬ ಕ್ರೀಡಾಪಟುವಿಗೆ ದೊಡ್ಡ ಸ್ಫೂರ್ತಿ ಮತ್ತು ನಿಮ್ಮ ಹಿಂದೆ ಇಷ್ಟೊಂದು ಶ್ರಮ ವಹಿಸಿದ ನಿಮ್ಮ ತರಬೇತುದಾರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ನನ್ನ ಕಡೆಯಿಂದ ನಿಮಗೆ ಶುಭಾಶಯಗಳು ಮತ್ತು ಅಭಿನಂದನೆಗಳು ಸಹೋದರ. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಜೈ ಹಿಂದ್. ಸ್ನೇಹಿತರೆ, ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಭಾವನೆ ದೇಶದ ಏಕತೆಗೆ, ದೇಶದ ಅಭಿವೃದ್ಧಿಗೆ ಬಹಳ ಅವಶ್ಯಕವಾಗಿದೆ ಮತ್ತು ಖಂಡಿತವಾಗಿಯೂ ಕ್ರೀಡೆಗಳು ಇದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತವೆ ಮತ್ತು ಅದಕ್ಕಾಗಿಯೇ ನಾನು ಹೇಳುತ್ತೇನೆ, ಯಾರು ಆಡುತ್ತಾರೋ ಅವರು ಅರಳುತ್ತಾರೆ. ನಮ್ಮ ದೇಶವೂ ಅಷ್ಟೇ, ಎಷ್ಟು ಪಂದ್ಯಾವಳಿಗಳನ್ನು ಆಡುತ್ತದೆಯೋ ಅಷ್ಟು ಅರಳುತ್ತದೆ. ನಿಮ್ಮಿಬ್ಬರು ಆಟಗಾರರಿಗೆ ಮತ್ತು ನಿಮ್ಮ ಸಹ ಆಟಗಾರರಿಗೆ ನನ್ನ ಶುಭಾಶಯಗಳು. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು UPSC ಹೆಸರನ್ನು ಖಂಡಿತ ಕೇಳಿರುತ್ತೀರಿ. ಈ ಸಂಸ್ಥೆಯು ದೇಶದ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದಾದ ಸಿವಿಲ್ ಸರ್ವಿಸಸ್ ಪರೀಕ್ಷೆಯನ್ನು ಸಹ ನಡೆಸುತ್ತದೆ. ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಟಾಪರ್ ಆದವರ ಸ್ಫೂರ್ತಿದಾಯಕ ಕಥೆಗಳನ್ನು ನಾವೆಲ್ಲ ಅನೇಕ ಬಾರಿ ಕೇಳಿದ್ದೇವೆ. ಈ ಯುವಕರು ಕಷ್ಟಕರ ಪರಿಸ್ಥಿತಿಗಳಲ್ಲಿ ಓದಿ ತಮ್ಮ ಕಠಿಣ ಪರಿಶ್ರಮದಿಂದ ಈ ಸೇವೆಗೆ ಅರ್ಹತೆ ಪಡೆಯುತ್ತಾರೆ. ಆದರೆ ಸ್ನೇಹಿತರೆ, UPSC ಪರೀಕ್ಷೆಯ ಇನ್ನೊಂದು ಸತ್ಯವೂ ಇದೆ. ಅತ್ಯಂತ ಸಮರ್ಥರಾದ ಸಾವಿರಾರು ಅಭ್ಯರ್ಥಿಗಳು ಇರುತ್ತಾರೆ. ಅವರ ಪರಿಶ್ರಮವು ಯಾರಿಗೂ ಕಡಿಮೆ ಇರುವುದಿಲ್ಲ. ಆದರೆ ಅಲ್ಪ ಅಂತರದಿಂದ ಅವರು ಅಂತಿಮ ಪಟ್ಟಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಈ ಅಭ್ಯರ್ಥಿಗಳು ಇತರ ಪರೀಕ್ಷೆಗಳಿಗೆ ಹೊಸದಾಗಿ ಸಿದ್ಧರಾಗಬೇಕಾಗುತ್ತದೆ. ಇದರಲ್ಲಿ ಅವರ ಸಮಯ ಮತ್ತು ಹಣ ಎರಡೂ ಖರ್ಚಾಗುತ್ತಿತ್ತು. ಹಾಗಾಗಿ ಅಂತಹ ಭರವಸೆಯ ವಿದ್ಯಾರ್ಥಿಗಳಿಗೆ ಒಂದು ಡಿಜಿಟಲ್ ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ. ಪ್ರತಿಭಾ ಸೇತು ಅದರ ಹೆಸರು. UPSC ಪರೀಕ್ಷೆಗಳ ಎಲ್ಲ ಹಂತಗಳನ್ನು ಯಶಸ್ವಿಯಾಗಿ ಪೂರೈಸಿದ ಅಭ್ಯರ್ಥಿಗಳ ಮಾಹಿತಿಯನ್ನು ಪ್ರತಿಭಾ ಸೇತು ಪೋರ್ಟಲ್ನಲ್ಲಿ ಸಂಗ್ರಹಿಸಲಾಗಿದೆ. ಆದರೆ ಅವರ ಹೆಸರು ಅಂತಿಮ ಅರ್ಹತಾ ಪಟ್ಟಿಯಲ್ಲಿ ಬರಲು ಸಾಧ್ಯವಾಗಲಿಲ್ಲ. ಈ ಪೋರ್ಟಲ್ನಲ್ಲಿ 10,000ಕ್ಕೂ ಹೆಚ್ಚು ಪ್ರತಿಭಾವಂತ ಯುವ ಜನತೆಯ ದತ್ತಾಂಶ ಸಂಗ್ರಹ ಲಭ್ಯವಿದೆ. ಕೆಲವರು ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರು, ಕೆಲವರು ಇಂಜಿನಿಯರಿಂಗ್ ಸೇವೆಗಳಿಗೆ ಹೋಗಲು ಬಯಸುತ್ತಿದ್ದರು, ಕೆಲವರು ವೈದ್ಯಕೀಯ ಸೇವೆಗಳ ಎಲ್ಲ ಹಂತಗಳನ್ನು. ಆದರೆ ಅಂತಿಮವಾಗಿ ಅವರು ಆಯ್ಕೆಯಾಗಲಿಲ್ಲ. ಅಂತಹ ಎಲ್ಲ ಅಭ್ಯರ್ಥಿಗಳ ಮಾಹಿತಿಯನ್ನು ಈಗ ಪ್ರತಿಭಾ ಸೇತು ಪೋರ್ಟಲ್ನಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ. ಈಗ ಈ ಪೋರ್ಟಲ್ನಿಂದ ಖಾಸಗಿ ಕಂಪನಿಗಳು ಈ ಪ್ರತಿಭಾವಂತ ವಿದ್ಯಾರ್ಥಿಗಳ ಮಾಹಿತಿಯನ್ನು ಪಡೆದು ಅವರಿಗೆ ತಮ್ಮಲ್ಲಿ ನೇಮಕಾತಿ ನೀಡಬಹುದಾಗಿದೆ.
ನನ್ನ ಸ್ನೇಹಿತರೆ, ಈಗ ಈ ಪ್ರಯತ್ನದ ಫಲಿತಾಂಶಗಳು ಬರಲಾರಂಭಿಸಿವೆ. ನೂರಾರು ಅಭ್ಯರ್ಥಿಗಳಿಗೆ ಈ ಪೋರ್ಟಲ್ನ ಸಹಾಯದಿಂದ ತಕ್ಷಣವೇ ಉದ್ಯೋಗ ಸಿಕ್ಕಿದೆ ಮತ್ತು ಅಲ್ಪ ಅಂತರದಿಂದ ಹಿಂದೆ ಉಳಿದಿದ್ದ ಆ ಯುವಕರು ಈಗ ಹೊಸ ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗುತ್ತಿದ್ದಾರೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಇಡೀ ಜಗತ್ತಿನ ಗಮನ ನಮ್ಮ ದೇಶದ ಕಡೆಗಿದೆ. ನಮ್ಮ ಭಾರತದಲ್ಲಿ ಅಡಗಿರುವ ಸಾಧ್ಯತೆಗಳ ಮೇಲೆ ಜಗತ್ತಿನ ಕಣ್ಣಿದೆ. ಇದಕ್ಕೆ ಸಂಬಂಧಿಸಿದ ಒಂದು ಆಹ್ಲಾದಕರ ಅನುಭವವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಪಾಡ್ಕಾಸ್ಟ್ಗಳು ಈ ದಿನಗಳಲ್ಲಿ ಬಹಳ ಪ್ರಚಲಿತದಲ್ಲಿವೆ ಎಂದು ನಿಮಗೆ ತಿಳಿದಿದೆ. ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಪಾಡ್ಕಾಸ್ಟ್ಗಳನ್ನು ಬಗೆ ಬಗೆಯ ಜನರು ನೋಡುತ್ತಾರೆ ಮತ್ತು ಕೇಳುತ್ತಾರೆ. ಕಳೆದ ದಿನಗಳಲ್ಲಿ ನಾನು ಕೆಲವು ಪಾಡ್ಕಾಸ್ಟ್ಗಳಲ್ಲಿ ಭಾಗವಹಿಸಿದ್ದೆ. ಆ ಪಾಡ್ಕ್ಯಾಸ್ಟ್ ವಿಶ್ವದ ಅತ್ಯಂತ ಪ್ರಸಿದ್ಧ ಪಾಡ್ಕ್ಯಾಸ್ಟರ್ ಲೆಕ್ಸ್ ಫ್ರಿಡ್ಮನ್ ಅವರೊಂದಿಗೆ ನಡೆದಿತ್ತು. ಪಾಡ್ಕಾಸ್ಟ್ನಲ್ಲಿ ಬಹಳಷ್ಟು ಮಾತುಕತೆಗಳು ನಡೆದವು ಮತ್ತು ಪ್ರಪಂಚದಾದ್ಯಂತದ ಜನರು ಅದನ್ನು ಕೇಳಿದರು ಕೂಡ. ಮತ್ತು ಪಾಡ್ಕಾಸ್ಟ್ನಲ್ಲಿ ಮಾತನಾಡುತ್ತಿರುವಾಗ ನಾನು ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ದೆ. ಜರ್ಮನಿಯ ಒಬ್ಬ ಆಟಗಾರರು ಆ ಪಾಡ್ಕಾಸ್ಟನ್ನು ಕೇಳಿ ಅದರಲ್ಲಿ ನಾನು ಹೇಳಿದ ವಿಷಯದ ಮೇಲೆ ಅವರ ಗಮನ ಕೇಂದ್ರೀಕೃತವಾಯಿತು. ಅವರು ಆ ವಿಷಯದೊಂದಿಗೆ ಎಷ್ಟು ಕನೆಕ್ಟ್ ಆದರು ಅಂದರೆ, ಮೊದಲು ಅವರು ಆ ವಿಷಯದ ಮೇಲೆ ಸಂಶೋಧನೆ ನಡೆಸಿ ನಂತರ ಜರ್ಮನಿಯ ಭಾರತೀಯ ರಾಯಭಾರ ಕಚೇರಿಯನ್ನು ಸಂಪರ್ಕಿಸಿದರು ಮತ್ತು ಆ ವಿಷಯದ ಬಗ್ಗೆ ಭಾರತದೊಂದಿಗೆ ಸಂಪರ್ಕ ಸಾಧಿಸಲು ಬಯಸುವುದಾಗಿ ಪತ್ರ ಬರೆದರು. ಪಾಡ್ಕಾಸ್ಟ್ನಲ್ಲಿ ಮೋದಿಜಿಯಂತಹ ಯಾವ ವಿಷಯವನ್ನು ಹೇಳಿದರು, ಅದು ಜರ್ಮನಿಯ ಓರ್ವ ಆಟಗಾರನನ್ನು ಹೇಗೆ ಪ್ರೇರೇಪಿಸಿರಬಹುದು ಮತ್ತು ಆ ವಿಷಯ ಏನಾಗಿತ್ತು ಅಂತ ನೀವು ಯೋಚಿಸುತ್ತಿರಬಹುದು. ನಾನು ನಿಮಗೆ ನೆನಪಿಸುತ್ತೇನೆ, ನಾನು ಪಾಡ್ಕಾಸ್ಟ್ನಲ್ಲಿ ಮಾತನಾಡುವಾಗ ಮಧ್ಯಪ್ರದೇಶದ ಶಹಡೋಲ್ನ ಫುಟ್ಬಾಲ್ ಕ್ರೇಜ್ಗೆ ಸಂಬಂಧಿಸಿದ ಒಂದು ಹಳ್ಳಿಯ ಬಗ್ಗೆ ವಿವರಿಸಿದ್ದೆ. ನಿಜ ಹೇಳಬೇಕೆಂದರೆ 2 ವರ್ಷಗಳ ಹಿಂದೆ ನಾನು ಶಹಡೋಲ್ಗೆ ಹೋಗಿದ್ದೆ. ಅಲ್ಲಿನ ಫುಟ್ಬಾಲ್ ಪ್ಲೇಯರ್ಸನ್ನು ಭೇಟಿಯಾಗಿದ್ದೆ. ಪಾಡ್ಕಾಸ್ಟ್ ಸಮಯದಲ್ಲಿ ಒಂದು ಪ್ರಶ್ನೆಗೆ ಉತ್ತರವಾಗಿ ನಾನು ಶಹಡೋಲ್ನ ಫುಟ್ಬಾಲ್ ಆಟಗಾರರ ಬಗ್ಗೆಯೂ ಪ್ರಸ್ತಾಪಿಸಿದ್ದೆ. ಇದೇ ಮಾತನ್ನು ಜರ್ಮನಿಯ ಫುಟ್ಬಾಲ್ ಆಟಗಾರ ಮತ್ತು ಕೋಚ್ ಡಿಯೆಟ್ಮಾರ್ ಬಿಯರ್ಸ್ಡಾರ್ಫರ್ ಅವರು ಕೇಳಿದರು. ಶಹಡೋಲ್ನ ಯುವ ಫುಟ್ಬಾಲ್ ಆಟಗಾರರ ಜೀವನ ಪ್ರಯಾಣವು ಅವರನ್ನು ಬಹಳವಾಗಿ ಪ್ರಭಾವಿಸಿತು ಮತ್ತು ಪ್ರೇರೇಪಿಸಿತು. ನಿಜವಾಗಿಯೂ ಇತರ ದೇಶಗಳ ಗಮನವನ್ನು ಅಲ್ಲಿನ ಪ್ರತಿಭಾವಂತ ಫುಟ್ಬಾಲ್ ಆಟಗಾರರು ಸೆಳೆಯುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ. ಈಗ ಜರ್ಮನಿಯ ಈ ಕೋಚ್ ಶಹಡೋಲ್ನ ಕೆಲವು ಆಟಗಾರರಿಗೆ ಜರ್ಮನಿಯ ಒಂದು ಅಕಾಡೆಮಿಯಲ್ಲಿ ತರಬೇತಿ ನೀಡಲು ಪ್ರಸ್ತಾಪಿಸಿದ್ದಾರೆ. ಇದಾದ ನಂತರ ಮಧ್ಯಪ್ರದೇಶ ಸರ್ಕಾರವು ಅವರನ್ನು ಸಂಪರ್ಕಿಸಿದೆ. ಶೀಘ್ರದಲ್ಲೇ ಶಹಡೋಲ್ನ ನಮ್ಮ ಕೆಲವು ಯುವ ಸ್ನೇಹಿತರು ತರಬೇತಿಗಾಗಿ ಜರ್ಮನಿಗೆ ಹೋಗಲಿದ್ದಾರೆ. ಫುಟ್ಬಾಲ್ನ ಜನಪ್ರಿಯತೆ ಭಾರತದಲ್ಲಿ ನಿರಂತರವಾಗಿ ಹೆಚ್ಚುತ್ತಿರುವುದನ್ನು ನೋಡಿ ನನಗೂ ತುಂಬ ಸಂತೋಷವಾಗುತ್ತಿದೆ. ಫುಟ್ಬಾಲ್ ಪ್ರೇಮಿಗಳು ಸಮಯ ಸಿಕ್ಕಾಗ ಖಂಡಿತವಾಗಿಯೂ ಶಹಡೋಲ್ಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕ್ರೀಡಾಕ್ರಾಂತಿಯನ್ನು ಹತ್ತಿರದಿಂದ ನೋಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸೂರತ್ನ ನಿವಾಸಿ ಜಿತೇಂದ್ರ ಸಿಂಗ್ ರಾಥೋಡ್ ಅವರ ಬಗ್ಗೆ ತಿಳಿದು ನಿಮಗೆ ತುಂಬ ಸಂತೋಷವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಹೆಮ್ಮೆಯ ಭಾವ ಮೂಡುತ್ತದೆ. ಅವ್ವ ಭದ್ರತಾ ಸಿಬ್ಬಂದಿಯಾದ ಜಿತೇಂದ್ರ ಸಿಂಗ್ ರಾಥೋಡ್ ಅವರು ಅಂತಹ ಒಂದು ಅದ್ಭುತ ಉಪಕ್ರಮವನ್ನು ಕೈಗೊಂಡಿದ್ದಾರೆ. ಇದು ಪ್ರತಿಯೊಬ್ಬ ದೇಶಭಕ್ತನಿಗೂ ಒಂದು ದೊಡ್ಡ ಸ್ಫೂರ್ತಿಯಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಅವರು ಮಾತೃಭೂಮಿ ರಕ್ಷಣೆಗಾಗಿ ಪ್ರಾಣ ತ್ಯಾಗ ಮಾಡಿದ ಎಲ್ಲ ಸೈನಿಕರ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಮೌಜೂದಾ ಅವರ ಬಳಿ ಇಂದು ಮೊದಲನೇ ಮಹಾಯುದ್ಧದಿಂದ ಹಿಡಿದು ಇಲ್ಲಿಯವರೆಗೂ ಹುತಾತ್ಮರಾದ ಸಾವಿರಾರು ವೀರ ಯೋಧರ ಬಗ್ಗೆ ಮಾಹಿತಿ ಲಭ್ಯವಿದೆ. ಹಾಗೆಯೇ ಅವರ ಬಳಿ ಹುತಾತ್ಮರ ಸಾವಿರಾರು ಚಿತ್ರಗಳು ಇವೆ. ಒಮ್ಮೆ ಒಬ್ಬ ಹುತಾತ್ಮ ಯೋಧನ ತಂದೆ ಹೇಳಿದ ಮಾತುಗಳು ಅವರ ಹೃದಯವನ್ನು ಮುಟ್ಟಿದವು. ಆ ಹುತಾತ್ಮ ಯೋಧನ ತಂದೆ ಹೇಳಿದ್ದರು, ಮಗ ಹೋದರೆ ಏನಾಯಿತು, ದೇಶ ಸುರಕ್ಷಿತವಾಗಿದೆ ಅಲ್ಲವೇ? ಈ ಒಂದು ಮಾತು ಜಿತೇಂದ್ರ ಸಿಂಗ್ ಜಿ ಅವರ ಮನಸ್ಸಿನಲ್ಲಿ ದೇಶಭಕ್ತಿಯ ಅದ್ಭುತವಾದ ಉತ್ಸಾಹವನ್ನು ತುಂಬಿತು. ಇಂದು ಅವರು ಅನೇಕ ಹುತಾತ್ಮರ ಕುಟುಂಬಗಳ ಸಂಪರ್ಕದಲ್ಲಿದ್ದಾರೆ. ಅವರು ಸುಮಾರು 2,500 ಹುತಾತ್ಮರ ತಂದೆ ತಾಯಿಯರ ಪಾದದ ಮಣ್ಣನ್ನು ಸಹ
ತಮ್ಮ ಬಳಿ ತಂದಿಟ್ಟುಕೊಂಡಿದ್ದಾರೆ. ಇದು ಸಶಸ್ತ್ರ ಪಡೆಗಳ ಬಗ್ಗೆ ಅವರಿಗಿರುವ ಆಳವಾದ ಪ್ರೀತಿ ಮತ್ತು ಬಾಂಧವ್ಯಕ್ಕೆ ಜೀವಂತ ಉದಾಹರಣೆಯಾಗಿದೆ. ಜಿತೇಂದ್ರ ಜಿ ಅವರ ಜೀವನವು ನಮಗೆ ದೇಶಭಕ್ತಿಯ ನಿಜವಾದ ಪಾಠವನ್ನು ಕಲಿಸುತ್ತದೆ. ಪ್ರೀತಿಯ ದೇಶವಾಸಿಗಳೇ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರಬಹುದು, ಸಾಮಾನ್ಯವಾಗಿ ಮನೆಗಳ ಛಾವಣಿಗಳ ಮೇಲೆ, ದೊಡ್ಡ ಕಟ್ಟಡಗಳ ಮೇಲೆ, ಸರ್ಕಾರಿ ಕಚೇರಿಗಳಲ್ಲಿ ಸೋಲಾರ್ ಪ್ಯಾನೆಲ್ಗಳು ಹೊಳೆಯುತ್ತಿರುವುದನ್ನು ಕಾಣಬಹುದು. ಜನರು ಈಗ ಇದರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ಮುಕ್ತ ಮನಸ್ಸಿನಿಂದ ಅಳವಡಿಸಿಕೊಳ್ಳುತ್ತಿದ್ದಾರೆ. ನಮ್ಮ ದೇಶದ ಮೇಲೆ ಸೂರ್ಯದೇವನ ಕೃಪೆ ಎಷ್ಟಿದೆ ಎಂದರೆ, ಆತನು ನೀಡಿದ ಆ ಶಕ್ತಿಯನ್ನು ನಾವು ಏಕೆ ಪೂರ್ಣವಾಗಿ ಬಳಸಿಕೊಳ್ಳಬಾರದು? ಸ್ನೇಹಿತರೇ, ಸೌರಶಕ್ತಿಯಿಂದ ರೈತರ ಜೀವನವೂ ಬದಲಾಗುತ್ತಿದೆ. ಅದೇ ಹೊಲ, ಅದೇ ಶ್ರಮ, ಅದೇ ರೈತ. ಆದರೆ ಈಗ ಶ್ರಮದ ಫಲವೂ ಹೆಚ್ಚು ಸಿಗುತ್ತಿದೆ. ಈ ಬದಲಾವಣೆ ಸೋಲಾರ್ ಪಂಪ್ ಮತ್ತು ಸೋಲಾರ್ ರೈಸ್ ಮಿಲ್ಗಳಿಂದ ಬರುತ್ತಿದೆ. ಇಂದು ದೇಶದ ಅನೇಕ ರಾಜ್ಯಗಳಲ್ಲಿ ನೂರಾರು ಸೋಲಾರ್ ರೈಸ್ ಮಿಲ್ಗಳನ್ನು ಸ್ಥಾಪಿಸಲಾಗಿದೆ. ಈ ಸೋಲಾರ್ ರೈಸ್ ಮಿಲ್ಗಳು ರೈತರ ಆದಾಯದ ಜೊತೆಗೆ ಅವರ ಮುಖದ ಹೊಳಪನ್ನು ಹೆಚ್ಚಿಸಿವೆ. ಸ್ನೇಹಿತರೆ, ಬಿಹಾರದ ದೇವಕಿ ಅವರು ಸೋಲಾರ್ ಪಂಪ್ನಿಂದ ಗ್ರಾಮದ ಅದೃಷ್ಟವನ್ನೇ ಬದಲಾಯಿಸಿದ್ದಾರೆ. ಮುಜಫರ್ಪುರದ ರತನ್ಪುರ ಗ್ರಾಮದ ನಿವಾಸಿಯಾದ ದೇವಕಿ ಅವರನ್ನು ಜನರು ಈಗ ಪ್ರೀತಿಯಿಂದ ಸೋಲಾರ್ ದೀದಿ ಎಂದು ಕರೆಯುತ್ತಾರೆ. ದೇವಕಿ ಅವರ ಜೀವನ ಸುಲಭವಾಗಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಯಿತು. ಒಂದು ಸಣ್ಣ ಹೊಲ, 4 ಮಕ್ಕಳ ಜವಾಬ್ದಾರಿ ಮತ್ತು ಭವಿಷ್ಯದ ಬಗ್ಗೆ ಯಾವುದೇ ಸ್ಪಷ್ಟ ಚಿತ್ರಣವಿರಲಿಲ್ಲ. ಆದರೆ ಅವರ ಆತ್ಮಸ್ಥೈರ್ಯ ಎಂದಿಗೂ ಕುಗ್ಗಲಿಲ್ಲ. ಅವರು ಒಂದು ಸ್ವಸಹಾಯ ಗುಂಪಿಗೆ ಸೇರಿಕೊಂಡರು. ಅಲ್ಲಿ ಸೋಲಾರ್ ಪಂಪ್ಗಳ ಬಗ್ಗೆ ತಿಳಿದುಕೊಂಡರು. ಅವರು ಸೋಲಾರ್ ಪಂಪ್ಗಾಗಿ ಪ್ರಯತ್ನಗಳನ್ನು ಪ್ರಾರಂಭಿಸಿದರು ಮತ್ತು ಅದರಲ್ಲಿ ಯಶಸ್ವಿಯೂ ಆದರು. ಸೋಲಾರ್ ದೀದಿಯ ಸೋಲಾರ್ ಪಂಪ್ ಆನಂತರ ಇಡೀ ಹಳ್ಳಿಯ ಚಿತ್ರಣವನ್ನೇ ಬದಲಾಯಿಸಿತು. ಮೊದಲು ಕೆಲವು ಎಕರೆ ಭೂಮಿಗೆ ಮಾತ್ರ ನೀರಾವರಿ ಸಾಧ್ಯವಾಗುತ್ತಿತ್ತು. ಈಗ ಸೋಲಾರ್ ದೀದಿಯ ಸೋಲಾರ್ ಪಂಪ್ನಿಂದ 40 ಎಕರೆಗಿಂತ ಹೆಚ್ಚು ಪ್ರದೇಶಕ್ಕೆ ನೀರು ತಲುಪುತ್ತಿದೆ. ಸೋಲಾರ್ ದೀದಿಯ ಈ ಅಭಿಯಾನದಲ್ಲಿ ಗ್ರಾಮದ ಇತರ ರೈತರು ಸೇರಿಕೊಂಡಿದ್ದಾರೆ. ಅವರ ಬೆಳೆಗಳು ಹಸಿರಾಗಲು ಪ್ರಾರಂಭಿಸಿವೆ. ಆದಾಯ ಹೆಚ್ಚಾಗತೊಡಗಿದೆ. ಸ್ನೇಹಿತರೆ, ಮೊದಲು ದೇವಕಿ ಅವರ ಜೀವನ 4 ಗೋಡೆಗಳಿಗಷ್ಟೇ ಸೀಮಿತವಾಗಿತ್ತು. ಆದರೆ ಇಂದು ಅವರು ಪೂರ್ಣ ಆತ್ಮವಿಶ್ವಾಸದಿಂದ ತಮ್ಮ ಕೆಲಸವನ್ನು ಮಾಡುತ್ತಿದ್ದಾರೆ. ಸೋಲಾರ್ ದೀದಿಯಾಗಿ ಹಣ ಸಂಪಾದಿಸುತ್ತಿದ್ದಾರೆ. ಮತ್ತು ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ, ಅವರು ತಮ್ಮ ಪ್ರದೇಶದ ರೈತಾಪಿ ಜನತೆಯಿಂದ UPI ಮೂಲಕ ಹಣ ತೆಗೆದುಕೊಳ್ಳುತ್ತಾರೆ. ಈಗ ಇಡೀ ಗ್ರಾಮದಲ್ಲಿ ಅವರನ್ನು ಬಹಳ ಗೌರವದಿಂದ ನೋಡಲಾಗುತ್ತಿದೆ. ಅವರ ಕಠಿಣ ಪರಿಶ್ರಮ ಮತ್ತು ದೂರದೃಷ್ಟಿ ಸೌರಶಕ್ತಿಯು ಕೇವಲ ವಿದ್ಯುತ್ ಮೂಲ ಮಾತ್ರವಲ್ಲ, ಬದಲಿಗೆ ಇದು ಹಳ್ಳಿಗೆ ಹೊಸ ಬೆಳಕನ್ನು ತರುವ ಒಂದು ಹೊಸ ಶಕ್ತಿಯಾಗಿದೆ ಎಂದು ತೋರಿಸಿಕೊಟ್ಟಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸೆಪ್ಟೆಂಬರ್ 15 ಭಾರತದ ಮಹಾನ್ ಇಂಜಿನಿಯರ್ ಆದ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನವಾಗಿದೆ. ಆ ದಿನವನ್ನು ನಾವು ಇಂಜಿನಿಯರ್ಸ್ ಡೇ ಎಂದು ಆಚರಿಸುತ್ತೇವೆ. ಇಂಜಿನಿಯರ್ಗಳು ಕೇವಲ ಯಂತ್ರಗಳನ್ನು ಮಾತ್ರ ತಯಾರಿಸುವುದಿಲ್ಲ, ಅವರು ಕನಸುಗಳನ್ನು ನನಸಾಗಿಸುವ ಕರ್ಮಯೋಗಿಗಳು ಆಗಿದ್ದಾರೆ. ನಾನು ಭಾರತದ ಪ್ರತಿಯೊಬ್ಬ ಇಂಜಿನಿಯರ್ ಅನ್ನು ಶ್ಲಾಘಿಸುತ್ತೇನೆ. ಅವರಿಗೆ ನನ್ನ ಶುಭಾಶಯಗಳನ್ನು ತಿಳಿಸುತ್ತೇನೆ. ಸ್ನೇಹಿತರೆ, ಸೆಪ್ಟೆಂಬರ್ನಲ್ಲೇ ಭಗವಾನ್ ವಿಶ್ವಕರ್ಮರ ಪೂಜೆಯ ಪವಿತ್ರ ಸಂದರ್ಭವು ಬರಲಿದೆ. 17 ಸೆಪ್ಟೆಂಬರ್ ರಂದು ವಿಶ್ವಕರ್ಮ ಜಯಂತಿ ಇದೆ. ಈ ದಿನವು ಸಾಂಪ್ರದಾಯಿಕ ಕರಕುಶಲತೆಯನ್ನು ಅಭ್ಯಾಸ ಮಾಡುವ ನಮ್ಮ ವಿಶ್ವಕರ್ಮ ಸಹೋದರರಿಗೂ ಸಮರ್ಪಿತವಾಗಿದೆ. ಅವರು ಕೌಶಲ್ಯ ಮತ್ತು ಜ್ಞಾನ ವಿಜ್ಞಾನವನ್ನು ನಿರಂತರವಾಗಿ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ತಲುಪಿಸುತ್ತಿದ್ದಾರೆ. ನಮ್ಮ ಬಡಗಿಗಳು, ಕಮ್ಮಾರರು, ಅಕ್ಕಸಾಲಿಗರು, ಕುಂಬಾರರು, ಶಿಲ್ಪಿಗಳು, ಮರಗೆಲಸದವರು ಮತ್ತು ಕಲ್ಲುಕುಟಿಗರು ಯಾವಾಗಲೂ ದೇಶದ ಸಮೃದ್ಧಿಗೆ ಅಡಿಪಾಯವಾಗಿದ್ದಾರೆ. ನಮ್ಮ ಈ ವಿಶ್ವಕರ್ಮ ಬಂಧುಗಳಿಗೆ ಸಹಾಯ ಮಾಡಲೆಂದೇ ಸರ್ಕಾರವು ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತಂದಿದೆ. ಸ್ನೇಹಿತರೆ, ಈಗ ನಾನು ನಿಮಗೊಂದು ಆಡಿಯೋ ರೆಕಾರ್ಡಿಂಗ್ ಕೇಳಿಸಲು ಬಯಸುತ್ತೇನೆ.
तो ये जो मानपत्र में आपने लिखा है, ये स्टेटों के बारे में मैंने जो कुछ किया या हैदराबाद के बारे में हमारी गवर्नमेंट ने जो कुछ किया, ठीक है किया, लेकिन आप जानते हैं कि हैदराबाद का किस्सा इस तरह से हमने किया, उसमें कितनी मुसीबत थी। सब स्टेटों के साथ, सब प्रिंसेस के साथ हमने वायदा दिया था कि भाई कोई प्रिंस का, कोई राजा का हम अलग फैसला नहीं करेंगे, सबका एक ही साथ जैसे सबका होता है ऐसा उनका भी। लेकिन उनके लिए हमने वहां तक अलग समझौता किया। ವಲ್ಲಭಭಾಯಿ ಪಟೇಲ್ ಅವರ ಧ್ವನಿಯಾಗಿದೆ. ಹೈದರಾಬಾದ್ ಘಟನೆಗಳ ಕುರಿತ ಅವರ ಧ್ವನಿಯಲ್ಲಿನ ನೋವು ನಿಮಗೆ ಅರ್ಥವಾಗುತ್ತದೆ. ಮುಂದಿನ ತಿಂಗಳು ಸೆಪ್ಟೆಂಬರ್ನಲ್ಲಿ ನಾವು ಹೈದರಾಬಾದ್ ವಿಮೋಚನಾ ದಿನವನ್ನು ಆಚರಿಸಲಿದ್ದೇವೆ. ಆಪರೇಷನ್ ಪೋಲೋದಲ್ಲಿ ಭಾಗವಹಿಸಿದ ಆ ಎಲ್ಲ ವೀರರ ಧೈರ್ಯವನ್ನು ನಾವು ಸ್ಮರಿಸುವ ತಿಂಗಳು ಇದೇ ಆಗಿದೆ. ಆಗಸ್ಟ್ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಹೈದರಾಬಾದ್ ವಿಭಿನ್ನ ಪರಿಸ್ಥಿತಿಯಲ್ಲಿತ್ತು ಎಂಬುದು ನಿಮ್ಮೆಲ್ಲರಿಗೂ ತಿಳಿದಿದೆ. ನಿಜಾಮ ಮತ್ತು ರಜಾಕಾರರ ದೌರ್ಜನ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದವು. ಕೇವಲ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದಕ್ಕೆ ಅಥವಾ ವಂದೇ ಮಾತರಂ ಎಂದು ಹೇಳಿದ್ದಕ್ಕೆ ಜನರನ್ನು ಕೊಲ್ಲಲಾಗುತ್ತಿತ್ತು. ಮಹಿಳೆಯರು ಮತ್ತು ಬಡವರ ಮೇಲೆ ದೌರ್ಜನ್ಯಗಳನ್ನು ಎಸಗಲಾಗುತ್ತಿತ್ತು. ಆ ಸಮಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಈ ಸಮಸ್ಯೆ ಬಹಳ ದೊಡ್ಡದಾಗುತ್ತಿದೆ ಎಂದು ಎಚ್ಚರಿಸಿದ್ದರು. ಅಂತಿಮವಾಗಿ ಸರ್ದಾರ್ ಪಟೇಲ್ ಅವರು ಈ ವಿಷಯವನ್ನು ತಮ್ಮ ಕೈಗೆತ್ತಿಕೊಂಡರು. ಅವರು ಆಪರೇಷನ್ ಪೋಲೋ ಪ್ರಾರಂಭಿಸಲು ಸರ್ಕಾರವನ್ನು ಸಿದ್ಧಪಡಿಸಿದರು. ನಮ್ಮ ಸೇನೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೈದರಾಬಾದನ್ನು ನಿಜಾಮನ ಸರ್ವಾಧಿಕಾರದಿಂದ ಮುಕ್ತಗೊಳಿಸಿ ಅದನ್ನು ಭಾರತದ ಭಾಗವನ್ನಾಗಿ ಮಾಡಿತು. ಇಡೀ ದೇಶವೇ ಈ ಯಶಸ್ಸನ್ನು ಆಚರಿಸಿತು. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ನಿಮಗೆ ಭಾರತೀಯ ಸಂಸ್ಕೃತಿಯ ಪ್ರಭಾವ ಖಂಡಿತವಾಗಿಯೂ ನೋಡಲು ಸಿಗುತ್ತದೆ. ಮತ್ತು ಈ ಪ್ರಭಾವವು ಕೇವಲ ಜಗತ್ತಿನ ದೊಡ್ಡ ನಗರಗಳಿಗೆ ಸೀಮಿತವಾಗಿಲ್ಲ. ಬದಲಿಗೆ ಇದನ್ನು ಸಣ್ಣ ಪಟ್ಟಣಗಳಲ್ಲಿಯೂ ಕಾಣಬಹುದು. ಇದೇ ರೀತಿಯ ಒಂದು ಪ್ರಸಂಗ ಇಟಲಿಯ ಕ್ಯಾಂಪ್ ರೊಟೊಂಡೋ ಎಂಬ ಸಣ್ಣ ಪಟ್ಟಣದಲ್ಲಿ ಕಂಡುಬಂದಿದೆ. ಇಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮೇಯರ್ ಸೇರಿದಂತೆ ಆ ಪ್ರದೇಶದ ಅನೇಕ ಪ್ರಮುಖ ವ್ಯಕ್ತಿಗಳು ಭಾಗವಹಿಸಿದ್ದರು. ಸ್ನೇಹಿತರೆ, ಕ್ಯಾಂಪ್ ರೊಟೊಂಡೋದಲ್ಲಿ ವಾಸಿಸುತ್ತಿರುವ ಭಾರತೀಯ ಮೂಲದ ಜನರು ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆಯನ್ನು ಸ್ಥಾಪಿಸಿದ್ದರಿಂದ ಬಹಳ ಸಂತೋಷಗೊಂಡಿದ್ದಾರೆ. ಮಹರ್ಷಿ ವಾಲ್ಮೀಕಿಯವರ ಸಂದೇಶಗಳು ನಮ್ಮೆಲ್ಲರಿಗೂ ಬಹಳ ಸ್ಫೂರ್ತಿ ನೀಡುತ್ತವೆ. ಸ್ನೇಹಿತರೆ, ಈ ತಿಂಗಳ ಆರಂಭದಲ್ಲಿ ಕೆನಡಾದ ಮಿಸಿಸೌಗಾದಲ್ಲಿ ಪ್ರಭು ಶ್ರೀರಾಮನ 51 ಅಡಿ ಎತ್ತರದ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ. ಈ ಕಾರ್ಯಕ್ರಮದ ಬಗ್ಗೆ ಜನರಲ್ಲಿ ಬಹಳ ಉತ್ಸಾಹವಿತ್ತು. ಪ್ರಭು ಶ್ರೀರಾಮನ ಭವ್ಯ ಪ್ರತಿಮೆಯ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಶೇರ್ ಮಾಡಲಾಯಿತು. ಸ್ನೇಹಿತರೆ, ರಾಮಾಯಣ ಮತ್ತು ಭಾರತೀಯ ಸಂಸ್ಕೃತಿ ಬಗೆಗಿನ ಈ ಪ್ರೀತಿ ಈಗ ಪ್ರಪಂಚದ ಮೂಲೆಮೂಲೆಗೂ ತಲುಪುತ್ತಿದೆ. ರಷ್ಯಾದಲ್ಲಿ ಒಂದು ಪ್ರಸಿದ್ಧ ಸ್ಥಳವಿದೆ, ವ್ಲಾಡಿವೋಸ್ಟಾಕ್. ಅನೇಕ ಜನರು ಇದನ್ನು ಒಂದು ಸ್ಥಳವೆಂದು ತಿಳಿದಿದ್ದಾರೆ. ಅಲ್ಲಿ ಚಳಿಗಾಲದಲ್ಲಿ ತಾಪಮಾನವು -20ರಿಂದ -30 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯುತ್ತದೆ. ಈ ತಿಂಗಳು ವ್ಲಾಡಿವೋಸ್ಟಾಕ್ನಲ್ಲಿ ಒಂದು ಅನನ್ಯ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ರಾಮಾಯಣದ ವಿವಿಧ ವಿಷಯಗಳ ಕುರಿತು ರಷ್ಯಾದ ಮಕ್ಕಳು ರಚಿಸಿದ ವರ್ಣಚಿತ್ರಗಳನ್ನು ಸಹ ಇಲ್ಲಿ ಪ್ರದರ್ಶಿಸಲಾಯಿತು. ಇಲ್ಲಿ ಒಂದು ಸ್ಪರ್ಧೆಯನ್ನು ಸಹ ಆಯೋಜಿಸಲಾಗಿತ್ತು. ಪ್ರಪಂಚದ ವಿವಿಧ ಭಾಗಗಳಲ್ಲಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಹೆಚ್ಚುತ್ತಿರುವ ಅರಿವನ್ನು ನೋಡಿ ನಿಜವಾಗಿಯೂ ಬಹಳ ಸಂತೋಷವಾಗುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಬಾರಿ ಮನ್ ಕಿ ಬಾತ್ನಲ್ಲಿ ಇಷ್ಟು ಸಾಕು. ಈಗ ನೀವೆಲ್ಲರೂ ಗಣೇಶ ಉತ್ಸವವನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಿದ್ದೀರಿ. ಮುಂಬರುವ ದಿನಗಳಲ್ಲಿ ಅನೇಕ ಹಬ್ಬಗಳ ಸಂಭ್ರಮವಿರುತ್ತದೆ. ಈ ಹಬ್ಬಗಳಲ್ಲಿ ನೀವು ಸ್ವದೇಶಿ ವಿಷಯವನ್ನು ಎಂದಿಗೂ ಮರೆಯಬಾರದು.
ಭಾರತದಲ್ಲಿ ತಯಾರಿಸಿದ ಉಡುಗೊರೆ, ಭಾರತದಲ್ಲಿಯೇ ನೇಯ್ದ ಉಡುಪು, ಭಾರತದಲ್ಲಿಯೇ ತಯಾರಿಸಿದ ವಸ್ತುಗಳಿಂದಲೇ ಅಲಂಕಾರ, ಭಾರತದಲ್ಲಿಯೇ ತಯಾರಿಸಿದ ಅಲಂಕಾರಿಕ ದೀಪಗಳಿಂದಲೇ ಬೆಳಕು, ಹೀಗೆ ಎಲ್ಲವೂ ಭಾರತದ್ದೇ ಆಗಿರಲಿ. ಬದುಕಿನ ಪ್ರತಿಯೊಂದು ಅಗತ್ಯಕ್ಕೂ ಸ್ವದೇಶಿ ವಸ್ತುಗಳನ್ನೇ ಬಳಸೋಣ. ಹೆಮ್ಮೆಯಿಂದ ಹೇಳಿ ಇದು ಸ್ವದೇಶಿ, ಹೆಮ್ಮೆಯಿಂದ ಹೇಳಿ ಇದು ಸ್ವದೇಶಿ, ಹೆಮ್ಮೆಯಿಂದ ಹೇಳಿ ಇದು ಸ್ವದೇಶಿ. ನಾವು ಇದೇ ಮನೋಭಾವದಿಂದ ಮುನ್ನಡೆಯಬೇಕು. ವೋಕಲ್ ಫಾರ್ ಲೋಕಲ್ ಎಂಬ ಒಂದೇ ಮಂತ್ರ, ಆತ್ಮನಿರ್ಭರ ಭಾರತ ಎಂಬ ಒಂದೇ ಮಾರ್ಗ, ಒಂದೇ ಗುರಿ, ವಿಕಸಿತ ಭಾರತ. ಸ್ನೇಹಿತರೆ, ಈ ಸಂತೋಷಗಳ ಮಧ್ಯೆ ನೀವೆಲ್ಲರೂ ಸ್ವಚ್ಛತೆಯ ಕಡೆ ನಿರಂತರವಾಗಿ ಗಮನ ಹರಿಸಬೇಕು. ಏಕೆಂದರೆ ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ಹಬ್ಬಗಳ ಆನಂದವೂ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಮನ್ ಕಿ ಬಾತ್ಗಾಗಿ ನನಗೆ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸಂದೇಶಗಳನ್ನು ಕಳುಹಿಸುತ್ತೀರಿ. ನಿಮ್ಮ ಪ್ರತಿಯೊಂದು ಸಲಹೆಯೂ ಈ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯ. ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಳುಹಿಸುತ್ತೀರಿ. ಮುಂದಿನ ಬಾರಿ ನಾವು ಭೇಟಿಯಾದಾಗ ಇನ್ನಷ್ಟು ಹೊಸ ವಿಷಯಗಳ ಬಗ್ಗೆ ಚರ್ಚಿಸೋಣ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.